ಬದುಕಿದ್ದಾಗ್ಲೇ ಅನ್ನ ಹಾಕ್ಬೇಕು, ಸತ್ತಾಗ ಪಿಂಡ ಇಡೋದ್ರಲ್ಲೇನು ಅರ್ಥ ಇಲ್ಲ. ಪಿಂಡ ಇಡೋದ್ರಲ್ಲೇನು ಅರ್ಥ ಇಲ್ಲ. ಅನಂತಾಚಾರಿ ಅಂತ ಒಬ್ರು ವ್ಯಕ್ತಿ ನಮ್ಮ ಆಶ್ರಮಕ್ಕೆ ಬಂದು ಬರೋಬ್ಬರಿ 3-3.5 ವರ್ಷ ಆಗ್ತಾ ಇದೆ. ಅಣ್ಣ ತಮ್ಮ ಎಲ್ಲ ಇದಾರಂತೆ, ಜೊತೆಗೆ ಇಬ್ರು ಗಂಡು ಮಕ್ಳು ಕೂಡ ಇದಾರಂತೆ. 5 ದಿನಗಳಾಯ್ತು ಅವ್ರು ತೀರೋಗಿ. ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಹರಸಾಹಸ ಪಟ್ಟೆ. ಇಬ್ರು ಗಂಡು ಮಕ್ಳು ಬರ್ತೀನಿ ಅಂತ ಹೇಳಿಲ್ಲ. ಶತ್ರು ಆಗಿದ್ರು ಪರವಾಗಿಲ್ಲ, ಆ ವ್ಯಕ್ತಿಗೆ ಹೆಗಲು ಕೊಡಿ. ಪೂರ್ತಿ ರಜಾ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಯಾಕೆ ಸ್ಮಶಾನದಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಇದಕ್ಕೆಲ್ಲ ಒಂದೇ ಉತ್ತರ ನನ್ನ ಹತ್ರ. ಏನಂತ ಹೇಳಿದ್ರೆ, ಬದುಕಿದ್ದಾಗಲೇ ಅನ್ನ ಹಾಕ್ಬೇಕು, ಸತ್ತಾಗ ಪಿಂಡ ಇಡೋದ್ರಲ್ಲೇನು ಅರ್ಥ ಇಲ್ಲ. ಸೊ ನಿಜವಾಗ್ಲೂ ಇದೊಂದು ಮನಕಲುಕುವಂತ ಒಂದು ವಿಷಯವನ್ನ ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಬರ್ತಾ ಇದ್ದೀನಿ. ಅನಂತಾಚಾರಿ ಅಂತ ಒಬ್ರು ವ್ಯಕ್ತಿ ನಮ್ಮ ಆಶ್ರಮಕ್ಕೆ ಬಂದು ಬರೋಬ್ಬರಿ 3-3.5 ವರ್ಷ ಆಗ್ತಾ ಇದೆ. ಸೊ ಅವ್ರಿಗೆ ಇಬ್ರು ಅಣ್ಣ ತಮ್ಮ ಎಲ್ಲ ಇದಾರಂತೆ, ಜೊತೆಗೆ ಇಬ್ರು ಗಂಡು ಮಕ್ಳು ಕೂಡ ಇದಾರಂತೆ. ನೀವು ನಂಬಲ್ಲ ಸ್ನೇಹಿತರೆ, ಅವರು ಸತ್ತು ಇವಾಗ 5 ದಿನ ಆಗ್ತಾ ಇದೆ. ಅಂದ್ರೆ 5 ದಿನಗಳಾಯ್ತು ಅವ್ರು ತೀರೋಗಿ. ಸೊ ಅವರ ಮನೆಯವ್ರನ್ನ ಕರೆಯೋದಕ್ಕೆ ನಾನು ತುಂಬಾ ಹರಸಾಹಸ ಪಟ್ಟೆ, ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಹರಸಾಹಸ ಪಟ್ಟೆ. ಆದ್ರೆ ಒಂದು ದುರ್ವಿಧಿ ಏನಪ್ಪಾ ಅಂತ ಹೇಳಿದ್ರೆ, ಇಬ್ರು ಗಂಡು ಮಕ್ಳು ಇದ್ರೂ ಕೂಡ ನಾನು ಅವರ ಚಿತೆಗೆ ಬೆಂಕಿ ಇಡುವಂತ ಒಂದು ಸನ್ನಿವೇಶ ಬಂದಿದೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಅವರ ಕುಟುಂಬಸ್ಥರು ಯಾರು ಕೂಡ ಬರ್ಲಿಲ್ಲ. ಗೊತ್ತಿಲ್ಲ ಕಾರಣ ಏನು ಅಂತ. ಬರೋಬ್ಬರಿ 3.5 ವರ್ಷಗಳಿಂದ ಅನಾಥಾಶ್ರಮದಲ್ಲಿ ಜೀವನವನ್ನ ಕಳೆದಂತ ಆ ವ್ಯಕ್ತಿ ತಂದೆ ತಾಯಿ ಅಂದ್ರೆ ಬಂಧು ಬಳಗ ಎಲ್ಲ ಇದ್ದು, ಅಣ್ಣ ತಮ್ಮಂದಿರು ಇದ್ದು ಕೂಡ ಅನಾಥವಾಗಿ ಸತ್ತಿರೋದು ಬಹಳ ವಿಪರ್ಯಾಸ. ಜೊತೆಗೆ ಇಬ್ರು ಗಂಡು ಮಕ್ಳಂತೆ ಅವ್ರಿಗೆ. ಇದನ್ನು ಕೇಳಿ ಬಹಳ ಬೇಜಾರಾಯ್ತು. ಅವ್ರಿಗೆ ಗಂಡು ಮಕ್ಳಿದ್ದಾರೆ ಅನ್ನೋ ವಿಚಾರ ನನಗೆ ಅವ್ರು ತೀರೋದ್ ಮೇಲೆನೆ ಗೊತ್ತಾಗಿದ್ದು. ಅವರ ಮನೆಯವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬರೋಬ್ಬರಿ ಇವತ್ತಿಗೆ ಅವರು ಸತ್ತು 5 ದಿನಗಳಾಗಿದೆ. ಯಾಕೆ 5 ದಿನಗಳ ಕಾಲ ಈ ವ್ಯಕ್ತಿನ ಇಟ್ಕೊಂಡಿದ್ವಿ ಅಂದ್ರೆ, ಅವರ ವಾರಸ್ದಾರರು ಸಿಕ್ಲಿ, ಅವರ ಮನೆಯವ್ರ ಕಾಂಟ್ಯಾಕ್ಟ್, ಅವ್ರ ಮನೆಗೆ ಆ ಬಾಡಿಯನ್ನು ತಲುಪಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾರ್ಚರಿಯಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನ 5 ದಿನಗಳ ಕಾಲ ಇಟ್ಟಿದ್ವಿ. ಕೊನೆಗೂ ಅವರ ಮನೆಯಿಂದ ಬರೋದಕ್ಕೆ ನಿರಾಕರಿಸಿದ್ದಾರೆ. ಹಾಗಾಗಿ ಕಾಲೋ ಕೈಯೋ ಹಿಡಿದು ಅವರ ತಮ್ಮನ್ನ ಕರೆಸಿದೀವಿ. ಸೊ ಗೊತ್ತಿಲ್ಲ ಏನು ಅಂತ. ದಯವಿಟ್ಟು ಬದುಕಿದ್ದಾಗಲೇ ಒಂದಿಷ್ಟು ಅನ್ನ ಕೊಡಿ, ಸತ್ತ ಮೇಲೆ ಪಿಂಡ ಇಡೋದ್ರಲ್ಲಿ ನಿಜವಾದ ಅರ್ಥ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ನನ್ನ ಕಣ್ಣಾರೆ ಸಾಕಷ್ಟು ಜನರು ನೋವನ್ನ ನೋಡ್ತಾ ಇದ್ದೀನಿ. ಇವತ್ತು ಇಬ್ರು ಗಂಡು ಮಕ್ಳು ಇದ್ರೂ ಕೂಡ ಆ ವ್ಯಕ್ತಿಗೆ ಚಿತೆಗೆ ಬೆಂಕಿ ಇಡೋದಕ್ಕೆ, ಬಾಯಿಗೆ ನೀರು ಬಿಡೋದಕ್ಕೆ ನಾನೇ ಬೇಕಾಗಿದೆ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ. ಬಟ್ ಆದ್ರೆ ಎಲ್ರೂ ಇದ್ದಾಗ ಆ ಕೆಲಸವನ್ನ ನಮಗ್ ಮಾಡ್ಲಿಕ್ಕೆ ಬಹಳ ನೋವಾಗುತ್ತೆ. ಯಾರು ಇಲ್ಲ ಅಂದ್ರೆ ಅಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆ ತುಂಬಾ ಖುಷಿ ಪಡ್ತೀವಿ. ಎಲ್ರೂ ಇದ್ದು ನಾವು ಆ ಕೆಲಸ ಮಾಡಬೇಕು ಅಂದಾಗ ನಿಜವಾಗ್ಲೂ ನಾವೆಂತ ಒಂದು ಸಮಾಜದಲ್ಲಿ ಎಂತ ಒಂದು ಕಠಿಣವಾದ ಪರಿಸ್ಥಿತಿಲಿ ನಾವು ಜೀವನ ಮಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಅವ್ರ ಸಂಬಂಧಿಕರು ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಏನ್ ಮಾಡ್ತಾರೆ, ಯಾರೇನೇನ್ ಮಾಡಿದ್ರು, ಕೊನೆಗೆ ಏನಾಗುತ್ತೆ, ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಒಂದೇ ಒಂದು ಮಾತು ಮನವಿ ನಿಮ್ಮ ಹತ್ರ, ದಯವಿಟ್ಟು ಸತ್ತಾಗ್ಲಾದ್ರೂ ಅವನು ಶತ್ರು ಆಗಿದ್ರು ಪರವಾಗಿಲ್ಲ, ಆ ವ್ಯಕ್ತಿಗೆ ಸ್ಪಂದಿಸಿ, ಸಹಕರಿಸಿ, ಹೆಗಲು ಕೊಡಿ. ಥ್ಯಾಂಕ್ ಯು. ಸ್ನೇಹಿತರೆ, ನಾವಿವಾಗ ಪೀಣ್ಯ ಬರ್ನಿಂಗ್ ಸೆಂಟರ್ ಹತ್ರ ಇದ್ದೀವಿ. ನೋಡೋಣ ಅವರು ಏನೆಲ್ಲ, ಅವ್ರ ಫ್ಯಾಮಿಲಿಯವ್ರು ಯಾರ್ಯಾರು ಬರ್ತಾರೆ ಏನೂ ಗೊತ್ತಿಲ್ಲ. ಆದರೆ ಒಬ್ಬರು ವ್ಯಕ್ತಿ ಮಾತ್ರ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು, ಹರೀಶ್ ಅಂತ ಅವ್ರ ಸ್ನೇಹಿತರು. ಅವರು ಈಗ ಆಲ್ರೆಡಿ ಸಿದ್ಧ ಆಗ್ತಾ ಇದೆ ಅವ್ರಿಗೆ ಚಟ್ಟ. ರೆಡಿ ಮಾಡ್ತಾ ಇದ್ದೀರಾ? ಎಷ್ಟೊತ್ತಾಗುತ್ತೆ ಅಣ್ಣ? ನಾವು ರೆಡಿ ನೋಡಿ. ಆಲ್ರೆಡಿ ಸಿದ್ಧತೆ ಬೇಕು, ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಅವರ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಏನೇನು ಸಿದ್ಧತೆ ಬೇಕೆಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಈಗ ಅವ್ರ ಫ್ಯಾಮಿಲಿಯವ್ರು ಬಂದಿದ್ದಾರೆ. ನೋಡೋಣ ಯಾರು ಏನು ಹೇಳ್ತಾರೆ. ಬರೋಬ್ಬರಿ 3 ವರ್ಷ ಆದಮೇಲೆ ಆದರೂ ಬಂದಿದ್ದಾರಲ್ಲ, ಅದೇ ಖುಷಿ ವಿಚಾರ. ಏನು ಹೇಳ್ತಾರೆ ನೋಡೋಣ. ನೀವು ಒಬ್ಬರೇ ನೋಡಿ ಕರೆಕ್ಟಾಗಿ ಸ್ಪಂದಿಸಿದ್ರು. ಬೇರೆ ಯಾರು ಅವ್ರ ಕಡೆ ಯಾರು ಇನ್ನೂ ಇಲ್ಲ. ಯಾರು ಹಾಕೊಂಡು ನಿಮಗೆ ಸ್ನೇಹಿತರೆ, ಇವರೇ ಅನಂತಾಚಾರಿ ಅಂತ ಹೇಳ್ಬಿಟ್ಟು. ಇವ್ರು ಬಂದ್ಬಿಟ್ಟು ಹರೀಶ್ ಅಣ್ಣ ಅಂತ. 3.5 ವರ್ಷಗಳ ಹಿಂದೆ ಇವ್ರ ಮನೇಲಿ ಇರ್ತಾರೆ. ಸೊ ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ಇವ್ರಿಗೆ ವಾರಸ್ದಾರ ಯಾರೂ ಇಲ್ಲ, ನಿಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಅಂತ ಹೇಳಿರ್ತಾರೆ. ಬರೋಬ್ಬರಿ 3.5 ವರ್ಷ ಆಗ್ತಾ ಇದೆ. 3.5 ವರ್ಷ ಆಗ್ತಾ ಇದೆ ಆಗಿದೆ. ಇವಾಗ ಅವರು ಅನಾರೋಗ್ಯದಿಂದ ಮರಣ ಹೊಂದಿದ್ದಾರೆ. ಸೊ ಅವ್ರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಯಾರು ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
ಯಾಕಂದ್ರೆ ಇದೇ ನಮ್ಗೆ ಎವಿಡೆನ್ಸ್, ಬೇರೆ ಏನಲ್ಲ. ಏನೀಗ ನಾನು ಹೇಳೋದೇನು ಗೊತ್ತಾ, ಈಗ ನಾವು ಸ್ನೇಹಿತರು ಅವ್ರ ತಮ್ಮ ಎಲ್ಲ ನಾವು ಸೇರ್ಸಿದೀವಿ, ನೀವು ನೋಡ್ಕೊಂಡಿದ್ದೀರಾ, ಮಾಡಿದ್ದೀರಾ, ಎಲ್ಲರಿಗೂ ಒಂದು ಒಳ್ಳೆ ರೀತಿಲಿ ಲಾಸ್ಟ್ಗೆ ಒಂದು ಅವ್ರಿಗೆ ಒಳ್ಳೇದಾಗಿದೆ. ಯಾರಿಗೂ ಒಳ್ಳೇದಾಗಿದೆ? ಅನಂತಾಚಾರ್ಯ ಒಳ್ಳೇದಾಗಿದೆ ಸರ್. ಇವಾಗ ಬರೋಬ್ಬರಿ 5 ದಿನ ಆಯ್ತು ತೀರೋಗಿ, 4 ದಿನ 5 ದಿನ ಆಯ್ತು. ನಿಮಗ್ ಗೊತ್ತಿರೋ ಹಂಗೆ ನಾನು ಎಷ್ಟು ಕಷ್ಟಪಟ್ಟಿರ್ಬೋದು ಸರ್ ಇದು? ನೀವು ತುಂಬಾನೇ ಅಂದ್ರೆ ನಾವು ಬಾಳ ಅಂದ್ರೆ ಬಾಳ, ಅದು ಎಂತ ಸ್ವಂತದವ್ರಾಗಿದ್ರು ಇಷ್ಟು ಮಾಡಕ್ಕೆ ಹಿಂಸೆ ಆಗಿರೋದು. ನೀವು ನಿಂತ್ಕೊಂಡು ಮಾಡಿದೀರ, ಅದು ನಮಗ್ ಗೊತ್ತು, ನಮ್ಮ ಸ್ನೇಹಿತರುಗಳು ಗೊತ್ತು, ಅವ್ರ ತಮ್ಮನ್ ಗೊತ್ತು ಸರ್, ಎಲ್ಲರಿಗೂ ಗೊತ್ತು. ನಿಮ್ಗೆ ನಾನು ಹುಷಾರಿಲ್ದಾಗ್ಲೇ ಫೋನ್ ಮಾಡಿ ತಿಳಿಸಿದ್ದೆ, ಯಾರು ತಪ್ಪಾಗಿ ಭಾವಿಸೋದಿಲ್ಲ ಇಲ್ಲಿ, ಯಾಕಂದ್ರೆ ನಮ್ದು ಎವಿಡೆನ್ಸ್ ಇದೆ. ನಾವು ಹುಷಾರಿಲ್ದಾಗ್ಲೇ ನಿಮಗೆ ತಿಳಿಸಿದ್ವಿ, ಇಲ್ಲ ಆಗ್ಲೂ ಕೂಡ ನೀವು. ಯೋಗೇಶ್ ಅವ್ರು ಏನಾಗಿದೆ ಗೊತ್ತಾ, ನೀವು ಕರ್ಕೊಂಡು ಹೋಗಕ್ ಬಂದಾಗ ಅವ್ರ ಸ್ಥಿತಿ ಹೆಂಗಿತ್ತು, ಇವತ್ತು ಅವ್ರ ಸ್ಥಿತಿ ಹೆಂಗಾಗಿದೆ, ಅವರು ಆರೋಗ್ಯದಿಂದ ಭಾರಿ ಇದಾಗ್ಬಿಟ್ಟಿದ್ದಾರೆ. ಈಗ ನಾನು ಅವ್ರನ್ನ ದೂಷಿಸ್ತಲ್ಲ, ಅವ್ರೇನಂದ್ರೆ ಬರೋ ಸ್ಥಿತಿಲೇ ಇಲ್ಲ. ಈಗ ಈ ಟೈಮಲ್ಲಿ ಬರ್ಲಿಲ್ಲ ಅಂದ್ರೆ ಆಗಲ್ಲ ಅನ್ನೋ ಲೆಕ್ಕಕ್ಕೆ ಅವರು ಬಂದಿರೋದು. ಈಗ ಅವ್ರ ಅಣ್ಣನ ಅಣ್ಣ ಆಗ್ಬೇಕು ಇವರು. ಆಯ್ತು ಸರ್, ಇವಾಗ ಅವ್ರಿಗೆ ಮಕ್ಳಿದಾರಲ್ವಾ, ಮಕ್ಳಿಗೆ ವಿಷಯ ತಿಳಿಸಿದಿರಾ ಸರ್? ಆಲ್ರೆಡಿ ನಿನ್ನೆ ಹೇಳಿದ್ದಾಗ ಸ್ಟೇಷನ್ ಏನಂತ ಹೇಳಿದ್ರು? ಅವ್ರು ಬರಲ್ಲ ಅಂತ ಫೋನ್ ಈಗ ನೀವು ಮಾತಾಡ್ದಾಗೆ ಕಟ್ ಮಾಡಿದ್ರಲ್ಲ, ನಾನು ಸುಮ್ಮನೆ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಈಗ ಅದಕ್ಕೆ ಈಗ ಬೇಡ ಅಂತ ಅವರು ಮಾಡಿದ್ದೀರಾ. ಎಷ್ಟು ಜನ ಮಕ್ಳನ್ನ ಅವ್ರಿಗೆ? 2 ಗಂಡು ಇಬ್ರು ಗಂಡ್ ಮಕ್ಳಿದ್ದಾರೆ. 2 ಗಂಡ್ ಮಕ್ಳು ಬರ್ತೀನಿ ಅಂತ ಹೇಳಿಲ್ಲ. ಇಲ್ಲ ನಾವು ಶತ್ರುಗಳಿಗಾದ್ರೂ ಕನಿಕರ ತೋರಿಸ್ತೀವಣ್ಣ. ಈಗ ನಾನು ಈಗ ಅಲ್ಲೇನಾಗಿದೆ ಗೊತ್ತಾ, ಇವ್ರಿಗೂ ಅವ್ರಿಗೂ ಬಾಂಧವ್ಯನೇ ಇಲ್ಲ. ಇರ್ಲಿ ನಾನು ಇವ್ರು ಒಳ್ಳೆಯವರು ಅವ್ರು ಒಳ್ಳೆಯವರು, ಹಂಗಾಗಿ ಶತ್ರುಗಳಿಗಾನ ಒಂದ್ ಕರುಣೆ ಇರ್ಬೇಕಲ್ವಾ? ಅವ್ರು ಇಲ್ಲ, ಏನು ಮಾಡಕ್ ಆಗಲ್ಲ. ಈಗ 4-5 ದಿವಸದಿಂದ ನೀವೆಷ್ಟು ಒದ್ದಾಡಿದ್ದೀರಾ, ನಾವೆಷ್ಟು ಒದ್ದಾಡಿದ್ದೀವಿ ಗೊತ್ತಲ್ಲ, ಅಷ್ಟೇ ನಮ್ಗೆ ಗೊತ್ತು. ನಾವು ನೋಡಿದೀವಿ, ಜೊತೆಲಿದ್ವಿ. 5 ದಿನ ಎಷ್ಟು ಕಷ್ಟ ಆಯ್ತು ಗೊತ್ತಾ ಸರ್? ಸ್ನೇಹಿತರೆ, ಕೊನೆಯದಾಗಿ ಅವರ 2 ಗಂಡು ಮಕ್ಕಳು ಕೂಡ ಬರೋದಕ್ಕೆ ನಿರಾಕರಿಸಿದಾರಂತೆ. ಕಾರಣ ನನಗೆ ಗೊತ್ತಿಲ್ಲ. ಅವರು ಬಾಕಿದೆಲ್ಲ ಅವ್ರಿಗೆ ಬಿಟ್ಟಿದ್ದು, ಅವ್ರ ಮಕ್ಕಳು ಬಂದಿಲ್ಲ. ಈಗ ಅವ್ರ ತಮ್ಮ ಅವ್ರು ಬಂದಿದ್ದಾರೆ. ಅವರ ಸಮ್ಮುಖದಲ್ಲಿ ಅನಂತಾಚಾರ್ಯ ಅವರ ಅಂತಿಮ ಸಂಸ್ಕಾರವನ್ನು ನಾವು ಮಾಡೋದಕ್ಕೆ ಮುಂದಾಗ್ತಾ ಇದೀವಿ. ಜೊತೆಗೆ ಶತ್ರುಗಳಿಗಾದ್ರೂ ನಾವು ಕನಿಕರ ತೋರಿಸ್ಬೇಕು ಅಂತ ಭಗವಂತ ಹೇಳ್ತಾನೆ. ಸೊ ಈ ನಿಟ್ಟಿನಲ್ಲಾದ್ರೂ ಅವ್ರು ಬಂದು ನೋಡ್ಬೋದಾಗಿತ್ತು. ಯಾಕಂದ್ರೆ ಈಗ ನಾವು ಅವ್ರ ಕಾರ್ಯನ ಅವ್ರ ಮಗನ ಸ್ಥಾನದಲ್ಲಿ ನಿಂತು ನಾನು ಮಾಡ್ಬೋದು, ಅದೇ ನಂಗೆ ದೊಡ್ಡದಲ್ಲ. ಆದರೆ ಅದೊಂದು ಪುಣ್ಯ, ಅದೊಂದು ಅವಕಾಶ ಅವ್ರು ಕಳ್ಕೊಂಡ್ರಲ್ಲ. ಅದು ಏನಾದರೂ ಮಾಡಿರಲಿ, ಅವ್ರು ಒಳ್ಳೆಯವರ ಕೆಟ್ಟವರ ನನಗೆ ಗೊತ್ತಿಲ್ಲ ಸರ್. ನನ್ನ ಹತ್ರ ಇದ್ದಂಥ 3.5 ವರ್ಷ ಅವರು ನನಗೆ ತಂದೆ ಥರ ನಿಂತು ಸೇವೆ ಮಾಡಿದ್ದಾರೆ. ನನ್ನನ್ನ ಅವರು ಅಷ್ಟು ಚೆನ್ನಾಗಿ ಭಾವಿಸಿದ್ದಾರೆ, ನನ್ನನ್ನು ಅಷ್ಟು ಚೆನ್ನಾಗಿ ಅವ್ರು ಕಾಣ್ತಾ ಇದ್ರು. ಅವ್ರು ತೀರೋಗಿರೋದು ನಮ್ಮ ಮನಸ್ಸಿಗೆ ನೋವಿದೆ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ತಾವೇನು ಹೇಳ್ತೀರಿ ಸರ್ ನಮ್ಮ ಆಶ್ರಮದ ಬಗ್ಗೆ? ಏನೋ ಮಾತಲ್ಲಿ ಹೇಳಕ್ಕೆ ಆಗಲ್ಲ ಸರ್. ನಿಮ್ಮ ಹೇಳು, ದೇವರು, ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡೋದು ದೊಡ್ಡವರಲ್ಲ ಸರ್. ನಿಮ್ಮ ಸೇವೆ ಇದು ದೊಡ್ಡದು, ಮನುಷ್ಯಂದು ತುಂಬ ಇದು, ಯಾರು ಮಾಡೋಕ್ಕಾಗಲ್ಲ. ತಾವೇನು ಹೇಳ್ತೀರಿ ಸರ್? ತಂದೆ ತಾಯಿಗೆ ಹೆಂಗ್ ನೋಡ್ಕೊಂತಾರೋ ನೋಡ್ಕೊಂಡಿದ್ದೀರಾ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಜಾಗ್ಲೂ ದೇವ್ರು ನಿಜಾಗ್ಲೂ ನಿಮ್ಗೆ ತುಂಬಾ ಆಯುಸ್, 3 ವರ್ಷವರೆಗೂ ಆಯುಸ್ ಕೊಡ್ಲಿ. ಥ್ಯಾಂಕ್ ಯು ಸರ್. ತಾವೇನು ಹೇಳ್ತೀರಿ ಸರ್ ನಮ್ಮ ಆಶ್ರಮದ ಬಗ್ಗೆ? ಅದು ಏನು ಹೇಳೋದು ಹೇಳಿ, ಏನಕ್ಕೆ ಮಾತುಗಳು ಬರಬೇಕಲ್ಲ, ಮಾತುಗಳು ಬರೋದಕ್ಕೆ ವರ್ಣಿಸಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಗೊತ್ತಾನ, ನಾನು ಈ ವಿಡಿಯೋ ಮಾಡೋ ಉದ್ದೇಶ ಒಂದು ತಿಳ್ಕೊಂಬಿಡಿ. ನಾನು ಇಲ್ಲಿ ಯಾರನ್ನೂ ದೂಷಿಸೋಕೆ ಮಾಡ್ತಾ ಇಲ್ಲ. ಒಂದು ಪರಿಸ್ಥಿತಿ ಸಮಾಜಕ್ಕೆ ಅರ್ಥ ಆಗಲಿ. ಹೌದು, ತಂದೆ ತಾಯಿಗಳಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ, ಬಂಧು ಬಳಗಕ್ಕೆ ಬೆಲೆ ಇಲ್ಲ ಅಂದ್ರೆ ಏನು ಅರ್ಥ ಇದು? ಆಯ್ತು, ಅವ್ರು ಒಂದು 3.5 ವರ್ಷ ಆಶ್ರಮದಲ್ಲಿ ಇದ್ರು, ಊಟ ತಿಂದ್ರು, ಬಟ್ಟೆ ತಿಂದ್ರು, ತೀರೋದ್ರು, ಆಯ್ತು, ಹೋಯ್ತು, ಮುಗ್ದೋಯ್ತು. ಕೊನೆ ಪಕ್ಷ ಕೊನೆಗಾಲದಲ್ಲಾರ ಬಂದವ್ರನ್ನ ಕಳಿಸ್ಕೊಡ್ಬೇಕಲ್ಲ. ಈಗ ವಾರಸದಾರ್ ಯಾರು ಇಲ್ಲ ಅಂದ್ರೆ ಅವ್ನು ಅನಾಥ, ಇಲ್ಲ ಮುನ್ಸಿಪಾಲ್ಟಿ ಅವ್ರು ಮುಚ್ತಾರೆ, ಇಲ್ಲ ಯಾವ್ದಾರು ಅನಾಥಾಶ್ರಮದವ್ರು ಮುಚ್ತಾರೆ, ಅಲ್ವಾ? ಇವ್ ಎಲ್ಲರೂ ಇದ್ದು ನಾನ್ ಮಾಡ್ಬೇಕಂದಾಗ ನನ್ನ ಮನ್ಸಿಗೆ ನೋವಾಗಲ್ವಾ? ನಾನು ಅದನ್ನು ಕೇಳ್ತಾ ಇರೋದು. ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಅವ್ರಿಬ್ರು ಮಕ್ಕಳು ಯಾಕೆ ಈ ತರ ಕಟುಕರಾದ್ರೂ ನನಗೆ ಗೊತ್ತಿಲ್ಲ. ಬಟ್ ನಾನು ಒಳ್ಳೆಯವರ ಕೆಟ್ಟವರ ನಾನು ಜಡ್ಜ್ ಮಾಡೋಷ್ಟು ನನಗೆ ಗೊತ್ತಿಲ್ಲ ಸರ್. ನಮ್ಮಲ್ಲಿದ್ದಂತ ಅಷ್ಟು ದಿನ 3 ವರ್ಷ ಹೆಂಗಿದ್ರು ನಿಮ್ಮ ಸರ್, ಅವ್ರ ಬಗ್ಗೆ ಮಾತಾಡಕ್ ನನಗೆ ಮಾತೇ ಬರಲ್ಲ. ಅಷ್ಟೇ ಈ 3 ವರ್ಷದಲ್ಲಿ ನಾನು ಅವ್ರನ್ನ ನೋಡಿರೋದು ನಮ್ಮ ತಂದೆ ತರ. ನಾನು ಅವ್ರಿಗೆ ಏನಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಮಾಡ್ತಾ ಇರೋದು ಅಷ್ಟೇ ಅಲ್ವಾ? ಸ್ನೇಹಿತರೆ, ಬರೋಬ್ಬರಿ 5 ದಿನಗಳಾಯ್ತು, 5 ದಿನ ಆಯ್ತು ಅನ್ಸುತ್ತೆ ತೀರೋಗಿ. ನಿಜವಾಗ್ಲೂ ತುಂಬ ಕಷ್ಟಪಟ್ವಿ. ಯಾಕಂದರೆ ಹೇಳ್ಕೊಳ್ಳೋ ಅಷ್ಟು ಈಸಿಯಾಗಿಲ್ಲ ಈ ವರ್ಕು. ಬರೋಬ್ಬರಿ 5 ದಿನಗಳ ಕಾಲ ಸ್ಟೇಷನ್ನು, ಮತ್ತು ಅವ್ರ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ, ಮತ್ತು ಅವ್ರು ಡೆತ್ ಆಗಿರೋದ್ರಿಂದ ಹಾಸ್ಪಿಟಲಲ್ಲಿ ಸಮಸ್ಯೆಗಳು ಎಲ್ಲವನ್ನ ಫೇಸ್ ಮಾಡಿ 5ನೇ ದಿನಕ್ಕೆ ಇವಾಗ ಅವ್ರಿಗೆ ಅಂತಿಮ ಸಂಸ್ಕಾರವನ್ನು ನಾವು ಮಾಡೋದಕ್ಕೆ ಮುಂದಾಗ್ತಾ ಇದೀವಿ. ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ಸೊ ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಮಗೆ ಗೊತ್ತಿಲ್ಲ, ಮೇಲ್ಗಡೆ ಇರೋ ಭಗವಂತನಿಗೆ ಅಷ್ಟೇ ಗೊತ್ತು.
ಬಟ್ ಜನ ಮೆಚ್ಕೊಂತಾರ ಬಿಡ್ತಾರ ಅದ್ರ ಅವಶ್ಯಕತೆ ನಮಗಿಲ್ಲ. ಆ ಭಗವಂತ ಮೆಚ್ಚಂಗೆ ನಾವು ಕೆಲಸ ಮಾಡ್ತೀವಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರ ಮಕ್ಳಿಗೂ ಒಳ್ಳೇದಾಗಲಿ. ಯಾಕಂದ್ರೆ ಇಂಥದ್ದೊಂದು ಅವಕಾಶ ಅವ್ರು ಕಳ್ಕೊಂಡಿದ್ದಾರೆ, ಬಟ್ ಅದ್ರ ಪರಿಣಾಮ ಮುಂದೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ವಾ ಸರ್? ಅನಂತಾಚಾರ್ಯ ಅಣ್ಣ ಅವ್ರದ್ದು ಅಂತಿಮ ಸಂಸ್ಕಾರ ಕಂಪ್ಲೀಟ್ ಆಗಿದೆ. ಅವರ ಫ್ಯಾಮಿಲಿಯವರು ತಮ್ಮ ಬಂದಿದ್ದಾರೆ, ಹಾಗೆ ಅವ್ರ ಮಕ್ಕಳಿದ್ರು ಕೂಡ ಬಂದಿಲ್ಲ, ಗೊತ್ತಿಲ್ಲ ಕಾರಣ ಏನು ಅಂತ. ಆದರೆ ಒಂದು ನಾನು ನೇರವಾಗಿ ನಿಜವಾಗ್ಲೂ ಇವ್ರಿಗೆ ಹರೀಶ್ ಅಣ್ಣವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ 3.5 ವರ್ಷಗಳ ಹಿಂದೆ ಅವ್ರು ಯಾವ ರೀತಿ ಸ್ಪಂದಿಸಿದ್ರೋ ನನ್ನ ಫೋನ್ಗೆ ಅದೇ ರೀತಿ ಸ್ಪಂದಿಸಿದ್ರು. 4 ದಿನ ಕೂಡ ಅವ್ರಿಗೆ ಕಾಲ್ ಮಾಡಿದಾಗ ಯಾವತ್ತೂ ಕಟ್ ಮಾಡೋದಾಗಲಿ, ಬ್ಯುಸಿ ಇದ್ದೀನಿ ಅಂತಾಗಲಿ ಯಾವುದೂ ಹೇಳಿಲ್ಲ ಸರ್. ಥ್ಯಾಂಕ್ ಯು ನಿಮಗೆ. ಹಾಗೆ ಈ 3.5 ವರ್ಷದಲ್ಲಿ ನಿಮ್ಮ ಕಡೆಯಿಂದ ನಂಗೆ ಏನಾದ್ರು ಹಣ ಬಂದಿದೆಯಾ? ಯಾಕೆಂದ್ರೆ ಒಂದಷ್ಟು ಜನಕ್ಕೆ ಯೋಗೇಶ್ ಸೇವೆ ಮಾಡ್ತಿದಾರೆ ಅಂದ್ರೆ ಫೈನಲ್ ಆಗಿ ಸತ್ತಾಗ ಅವ್ರನ್ನೆಲ್ಲ ಕರೆಸಿ ದುಡ್ಡು ತಗೋತಾರೆ ಅನ್ನೋದು ಒಂದಷ್ಟು ಜನಕ್ಕೆ ಇರುತ್ತೆ. 4 ಕಾಣಿ ಇವತ್ತವರೆಗೂ ನಿಮ್ಗೆ ಕೊಟ್ಟಿಲ್ಲ. ಈಗ ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ಸರ್. ನೀವೇನಾದ್ರು ಕೊಟ್ಟಿಲ್ಲ? ಸೊ ಅಂತಿಮವಾಗಿ ನಾವು 3.5 ವರ್ಷ ಅವರ ಸೇವೆ ಸಲ್ಲಿಸಿದೀವಿ. ಜೊತೆಗೆ ಅವ್ರ ಮಾತಾಡಿದವ್ರಿಗೆ ಪ್ರತ್ಯಕ್ಷವಾಗಿ ಬಂದು ನೋಡ್ಕೊಂಡು ಹೋಗ್ಬೇಕು. ಹೌದು, ಒಂದಷ್ಟು ಜನಕ್ಕೆ ಏನು ಗೊತ್ತಾ, ಇದೆಲ್ಲ ಮಾಡಿದಾಗ ಯೋಗೇಶ್ವರು ಸ್ವಲ್ಪ ಹೊರಗಡೆ ದುಡ್ಡು ಇಸ್ಕೋತಾರೆ ಅನ್ನೋದು ಒಂದಷ್ಟು ಜನ ಕಮೆಂಟ್ಗಳಾಗ್ತಾರೆ. ಅದೆಲ್ಲ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸೇವೆ ನಿಸ್ವಾರ್ಥವಾಗಿರುತ್ತೆ. ಅಂಥ ವ್ಯಕ್ತಿಗಳು ಸಿಕ್ಕಿದಾಗ ನಾವು ಅವ್ರ ಕೊನೆಗೆ ನಾನು ಯಾವಾಗಲೂ ಒಂದೇ ಮಾತಾಡ್ದು, ಯಾರು ಇಲ್ದವ್ರಿಗೆ ನಾವಿದ್ದೀವಿ ಅಂತ. ಸೊ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಈಗ 3.5 ವರ್ಷಗಳಿಂದ ನಾನು ನನ್ನ ಕೈಲಾದಂಥ ಸೇವೆಯನ್ನು ಸಲ್ಲಿಸಿದ್ದೀನಿ. ನನ್ನ ಕೈಲಾದಂಥ ಮಟ್ಟದಲ್ಲಿ ನಾವು ನೋಡ್ಕೊಂಡಿದ್ದೀವಿ ನಮ್ಮ ಜನಸ್ನೇಹಿ ತಂಡ. ಈಗ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮುಗಿಸಿದ್ದೀವಿ. ಯಾವುದೇ ರೀತಿ ಅವ್ರ ಹತ್ರ ಯಾವುದೇ ರೀತಿ ನಾವು 1 ರೂಪಾಯಿನೂ ಕೂಡ ನಾವು ತೊಗೊಳೋದಕ್ಕೆ ಇಷ್ಟಪಡಲ್ಲ. ಅವ್ರು ಕೊಟ್ಟರು ನಾನು ತೊಗೊಳ್ಳಲ್ಲ. ಸೊ ಒಳ್ಳೇದಾಗಲಿ ಸರ್, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಅವ್ರ ಮನೆಯವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಹರೀಶ್ ಅಣ್ಣ. ನಮಗೆ ಸ್ಪಂದಿಸಿದ್ದಕ್ಕೆ ಆ ಸ್ನೇಹಕ್ಕೆ ಒಂದು ಬೆಲೆ ಸಿಕ್ತು. ಯಾಕೆಂದರೆ ನೀವು ಸ್ನೇಹಿತರು ಅಂತ ಹೇಳಿದ್ರಿ, ಕಾಲ್ ಮಾಡಿದಾಗ ಅದೇ ರೀತಿ ಸ್ಪಂದಿಸಿದ್ರಿ. ಅದೇ ರೀತಿ ನನ್ನ ಕಾಲ್ ಒಂದು ದಿವಸನೂ ಕಟ್ ಮಾಡ್ದಂಗೆ, ಒಂದು ದಿವಸ ಬಿಸಿ ಇದೀನಿ ಅಂತ ಹೇಳ್ದಂಗೆ ಮಾಡಿದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ. ನಮ್ಮ ಆಶ್ರಮದ ಬಗ್ಗೆ ಒಂದು 2 ಮಾತಾಡೋದು. ಇದು ಜನಶ್ರೀ ಯೋಗೇಶ್ ಅವರು ಇದ್ದಾರಲ್ಲ, ಇವರು ಆಶ್ರಮ ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಇದಕ್ಕಿಂತ ಇನ್ನೂ 10 ಪಟ್ಟು ಚೆನ್ನಾಗಿ ನಡ್ಕೊಂಬಂದು ಇವರಿಂದ ಇನ್ನೂ ಜನಗಳಿಗೆ ಸೇವೆ ಆಗಲಿ, ದೇವರು ಒಳ್ಳೇದು ಮಾಡಲಿ, ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ. ನೀವೇನು ಹೇಳ್ತೀವಿ? ಜನಶ್ರೀ ಯೋಗಿ ಅಣ್ಣ ಏನಂದರೆ ನಡೆದಾಡ ದೇವ್ರ ಥರ. ಶಿವಕುಮಾರ ಸ್ವಾಮಿ 2ನೇ ಅವತಾರ ಅಂದ್ಕೊಂಡಿದ್ದೀನಿ ನಾನು. ಅದು ಬಿಟ್ಟು ನನಗೆ ಇನ್ನೇನು ಗೊತ್ತಾಗಲ್ಲ. ಅದು ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಸರ್. ಆಯಿತಾ? ಆಯಿತು. ನಮ್ಮಿಂದ ನಿಮಗೆ ಸ್ವಲ್ಪ ಟಾರ್ಚರ್ ಆಗಿದೆ, ಫೋನಲ್ಲಿ ಬೇಜಾರು ಮಾಡ್ಕೊಂಬೇಡಿ. ಯಾಕೆಂದರೆ ನಮ್ಮ ಕೆಲಸ. ಥ್ಯಾಂಕ್ ಯು.